ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಿಂದ ಒಂದು ಸಂದೇಶ ಬಂದಿದೆ. ಮೀಟಿಂಗ್ ಅಜೆಂಡಾ ಆಚೆ ಹೋಗಬಾರ್ದು ಸೂಚನೆ ನೀಡಿರುವಂತದ್ದು ಹೈಕಮಾಂಡ್ ನಾಯಕರು. ಸಭೆಯಲ್ಲಿ ನಡೆದಂತಹ ಚರ್ಚೆ ಬಗ್ಗೆ ಯಾರಿಗೂ ಹೇಳಬೇಡಿ, ಇದು ಗುಟ್ಟಾಗಿ ಇರ್ಲಿ, ಎಲ್ಲಾ ಚರ್ಚೆ ನಮ್ಮ ನಡುವೆ ಮಾತ್ರ ಇರ್ಲಿ ಅಂತ ಹೇಳಿರುವಂತದ್ದು ವರಿಷ್ಠರು. ನಿಮ್ಮ ಅಭಿಪ್ರಾಯ ಕೇಳಿದೀವಿ, ಇನ್ನೂ ಕೂಡ ಟೈಮ್ ಇದೆ, ವೇಟ್ ಮಾಡಿ, ಮತ್ತೊಂದು ಸುತ್ತಿನ ಸಭೆ ನಡೆಸೋಣ ಅಂತ ಹೇಳಿದ್ದಾರೆ ವರಿಷ್ಠರು. ಮೊದಲ ಹಂತದ ಮಾತುಕತೆ ಮುಗಿಸಿದ್ದಾರೆ ಹೈಕಮಾಂಡ್ ನಾಯಕರು. ಸಿಎಂ ಸಿದ್ದರಾಮಯ್ಯನವರಿಗೆ ಇಲ್ಲಿ ನಡೆದದ್ದೆಲ್ಲ ನಮ್ಮ ಮಧ್ಯೆನೇ ಇರ್ಲಿ ಅನ್ನುವಂತ ಸಂದೇಶವನ್ನ ನೀಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಏನೇನೆಲ್ಲ ಮಾತುಕತೆ ಆಯ್ತು ಅಂತ ಅಲ್ಲಿ ಆಚೆ ಹೋಗ್ಬಿಟ್ಟು ಯಾರಿಗೂ ಹೇಳಕ್ ಹೋಗ್ಬೇಡಿ. ನಿಮಗೆ ಆಯ್ತು ನಾವೊಂದಷ್ಟು ಅಂಶಗಳನ್ನ ಬದಲಾವಣೆ ಮಾಡ್ಕೊಳ್ಳಿ ಅಥವಾ ಏನೇನೆಲ್ಲ ನೀವೆಲ್ಲ ಹೇಳಿದ್ರಿ, ಇನ್ನೊಂದು ಸ್ವಲ್ಪ ಟೈಮ್ ಇದೆ, ಮತ್ತೊಂದು ಸುತ್ತಿನ ಮಾತುಕತೆ ಆಡೋಣ, ಅಲ್ಲಿವರೆಗೂ ನೀವು ಏನೋ ಒಂದು ನಿರ್ಧಾರ ಆಯ್ತು ಇಲ್ಲಿ ಒಳಗೆ ಹಿಂಗಾಯ್ತು ಅಂತ ಯಾರಿಗೂ ಹೇಳಕ್ ಹೋಗ್ಬೇಡಿ ಅಂತ ಸಂದೇಶವನ್ನ ನೀಡಿರುವಂಥದ್ದು. ಹಾಗಾಗಿ ಮತ್ತೊಂದು ಸುತ್ತಿನ ಮಾತುಕತೆ ಆಗೋವರೆಗೂ, ಒಂದು ನಿರ್ಧಾರವನ್ನ ಹೈಕಮಾಂಡ್ ಘೋಷಣೆ ಮಾಡೋವರೆಗೂ ಗೌಪ್ಯವಾಗೇ ಇರುತ್ತೆ. ಸಿಎಂ ಜೊತೆ 2.25 ಗಂಟೆಗಳ ಕಾಲ ಏನೇನೆಲ್ಲ ಮಾತುಕತೆ ಆಯ್ತು ಅನ್ನುವಂತ ವಿಚಾರ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸಿಎಂಗೆ ಅದೇ ಸಂದೇಶವನ್ನ ನೀಡಿರುವಂಥದ್ದು. ಯಾರಿಗೂ ಗೊತ್ತಾಗಬಾರ್ದು, ನಮ್ಮ ಮಧ್ಯೆನೇ ಇರ್ಲಿ, ಈ ಮೀಟಿಂಗ್ ಅಜೆಂಡಾ ಆಚೆ ಹೋಗೋದು ಬೇಡ, ಸಭೆಯಲ್ಲಿ ನಡೆದಂತ ಚರ್ಚೆ ಯಾರಿಗೂ ಗೊತ್ತಾಗಬಾರ್ದು, ಏನೇನೆಲ್ಲ ಮಾತನಾಡಿದ್ವಿ ಅನ್ನುವಂಥದ್ದು ಅಂತ ಹೇಳಿರುವಂಥದ್ದು ಹೈಕಮಾಂಡ್. ಅದೇ ರೀತಿಯಾಗಿ ಡಿಸಿಎಂ ಅವ್ರಿಗೂ ಕೂಡ ಹೇಳಿರ್ತಾರೆ, ಮತ್ತೊಂದು ಸುತ್ತಿನ ಮಾತುಕತೆ ಆಡ್ತಾರೆ. ಅದಾದ ನಂತರದಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಫ್ರಮ್ ಹೈಕಮಾಂಡ್ ಆಗುವವರೆಗೂ ಯಾವ ವಿಚಾರಗಳು ಕೇವಲ ಊಹಾಪೋಹಗಳು ಹರಿದಾಡಬಹುದು. ಓ ಹೀಗಾಗಿದೆ, ಸಿದ್ದರಾಮಯ್ಯ ಅವ್ರು ಬಂದು ಯಾರಿಗೋ ಹೇಳಿದ್ರು ಅಂತ. ಆದ್ರೆ ನಿಜವಾಗ್ಲೂ ಏನಾಗಿದೆ ಅನ್ನೋದು ಹೈಕಮಾಂಡ್ ಮತ್ತೊಂದು ಸುತ್ತಿನ ಮಾತುಕತೆ ನಂತರದಲ್ಲಿ ಗೊತ್ತಾಗಬೇಕು. ಸಂದೇಶ ನೀಡಿರೋದೇ ಅದು, ಅಜೆಂಡಾ ಹೊರಗಡೆ ಬಿಟ್ಕೊಡ್ಬೇಡಿ, ಗುಟ್ಟಾಗೆ ಇರ್ಲಿ ಅಂತ.